ಕೆಶಿಪ್ 4 ಯೋಜನೆಯಡಿಯಲ್ಲಿ ಮಡಿಕೇರಿ ದೋಣಿಗಲ್ NH 75 ರಸ್ತೆ ಅಭಿವೃದ್ಧಿ ಕಳೆದ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು, ರಸ್ತೆ ಅಭಿವೃದ್ಧಿ ಸರಿಪಡಿಸುವ ಪ್ರಕ್ರಿಯೆಗಳ ತಾಂತ್ರಿಕ ಕಾರ್ಯಗಳು ಪ್ರಾರಂಭಗೊಂಡಿದ್ದು, DPR ಸಿದ್ಧಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ 7 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ DPR ಟೆಂಡರ್ ಸಿದ್ಧಪಡಿಸಲು ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬೆಂಗಳೂರಿನ ಶಾಸಕರಾದ ಭವನದ ಶಾಸಕರ ಕಚೇರಿಯಲ್ಲಿ DPR ಸಂಬಂಧಿಸಿದಂತೆ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ. ಈ ರಸ್ತೆಯಿಂದ ಕೊಡಗಿನ ಜನತೆಗೆ ಹಾಗೂ ವಾಣಿಜ್ಯೋದ್ಯಮ, ನೂತನ ಕೈಗಾರಿಕೆಗಳು, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರಿ ಆಗಲಿದೆ ಎಂದು ಶಾಸಕ ಡಾಕ್ಟರ್ ಮಂತ್ರಗೌಡರವರು ತಿಳಿಸಿದ್ದಾರೆ. 5.5 ಮೀಟರ್ 6 ಮೀಟರ್ ಅಷ್ಟೇ ಇರೋದು ಕ್ಯಾರೇಜ್ ಎಕ್ಸಾಕ್ಟ್ಲಿ. ನನ್ನ ಅನ್ಸಿಕೆ ನಮ್ಗೇನಂದ್ರೆ ರೋಡ್ ಇಷ್ಟಿರ್ಬೋದು, ಆರಾಮಾಗಿ ಹೋಗ್ತಾ ಇದೀವಿ ಕಡೆಗಳು. ಮಡಿಕೇರಿಗೆ ಅಪ್ ಟು ದೋಣಿಗಲ್ 2 ಲೇನಿಂಗ್, ಎಲ್ಲಾ ಕಡೆ 2 ಲೇನಿಂಗ್ ಇದೆ. ದೇರ್ ಇಸ್ ನೋ ಸಿಂಗಲ್ ಲೇನಿಂಗ್ ಅಂತೂ ಇಲ್ಲ. ನಿಮಗೆ ಬೇಕಾಗಿರೋದು ಈ ಭಾಗ ಇಲ್ಲ. ಸರ್ ಹೌದು. ಸೊ ಇದರಲ್ಲಿ ಏನಂದ್ರೆ ಇದರಲ್ಲಿ ವೆಹಿಕಲ್ಸ್ ಇನ್ನ ಸ್ವಲ್ಪ ಅಕಾಮಡೇಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಈಗ ನನಗೆ ಇದ್ರ ಜೊತೆ ಸರ್ ಹೌದು ಇದು ವಾಟರ್ ಅಲ್ಲ, ಈ ಟ್ರೀಸ್ ಇದೆಯಲ್ಲ ಇದು ಸರ್ ಏನು ರಿಟೈನಿಂಗ್ ಇದು ಬರುತ್ತೆ.